ಕಾಣುತ್ತೆ ಇಲ್ಲ. ನಮ್ಮ ಫೈನಲ್ ಡೆಸ್ಟಿನೇಷನ್ ಅಲ್ಲಿಂದ ತೋರ್ತಿದೆ. ಇವನು ಇಲ್ಲಿ ಬಾಟಾ ಶೋರೂಮ್ ಉಂಟು, ಇವ್ರ ಹತ್ರ ಹೋಗಿ ಕೇಳುವ, ಫ್ರೀಗೆ ಕೊಡ್ತೀರಂತ ಕೇಳುವ. ಓಪಟ್ ಆಯ್ತು, ಆಕ್ಸಿಡೆಂಟ್ ಆಗಿದೆ, ಬಸ್ಸಿನವನಿಗೆ ದಾಕ್ಸಿದ್ದಾರೆ. ಇಂಥ ಜನಕ್ಕೆ ಸುಮ್ಮನೆ ಅಲ್ಲಿ ತಿರುಗಿಸಿ ಬರ್ಲಿಕ್ಕೆ ಆಗುದಿಲ್ವಾ? ಎಲ್ಲಿಗೆ ಅವಸನ ಇವತ್ತು ಹೋಗೋದು ಒಡಿಸಿ ನೋಡ್ಲಿಕ್ಕೆ. ಆಕ್ಚುಲಿ ನಾನು ನೋಡಿದೆ ಬೆಂಗಳೂರಲ್ಲಿ. ನಂಗೆ ಹೇಳಲಿಲ್ಲ ಗೈಸುವ. ಆಕ್ಚುಲಿ ಬೆಂಗಳೂರಲ್ಲಿ ಹೋಗಿದ್ದೆ ನಾನು, ಪ್ರಬೋಧ್ ಮತ್ತೆ ಅವ್ರದ್ದೊಬ್ರು ಫ್ರೆಂಡ್ ಯೋಗೇಶ್ ಅಂತ. ಸೂಪರ್ ಮೂವಿ ಮಾರ. ಅದ್ರ ಇನ್ನೊಮ್ಮೆ ನೋಡು ಅಂತ ಅನ್ಸ್ತಾ ಉಂಟು. ಯಾಕೆ ದಿಶಾನನ್ನ ಕರ್ಕೊಂಡು ಹೋಗುವ ಅಂತ. ಇದೊಂದು ನಂಗೊಂದು ಸರ್ಪ್ರೈಸ್. ಎಂತ ಸರ್ಪ್ರೈಸ್? ನಂಗೆ ಎಂತ ಹೇಳೋದಿಲ್ಲ ಇವಾಗ. ಹೇಳಲಿಕ್ಕೆ ಎಂತ ದೊಡ್ಡ ನೀನು ಎಲ್ಲ ಹೇಳಲಿಕ್ಕೆ. ನನ್ನ ವ್ಯಾಲ್ಯೂವೇ ಇಲ್ಲ ಗೈಸ್ ಇಲ್ಲಿ. ಹೇಳಲಿಕ್ಕೆ ಅಂತದಂತ ಇಲ್ವಾ? ನಿನ್ ಲೆಕ್ಕ ಪಾಪ್ಕಾರ್ನ್ ಇಲ್ವಾ? ಪಾಪ್ಕಾರ್ನ್ ಈಗಷ್ಟೇ ನೀನು ಮೀನ್ ತಿನ್ಲಿಲ್ಲ. ಈಗಷ್ಟೇ ಹಸು ಇಲ್ಲ ಹೇಳ್ತಿದ್ದ. ಅಷ್ಟು ಮುಖ್ಯ ಮಂದಿಗ ಪಾಪ್ಕಾರ್ನ್ ಅಂತೆ. ಭಾಷೆ ಇಲ್ಲ ಇವನಿಗೆ ಗೈಸ್, ಒಂಚೂರು ಭಾಷೆ ಇಲ್ಲ. ಹಾಗೆ ನಾಳೆ ಪುನಃ ಹೋಗ್ಬೇಕು ಮಾರೆ ಬೆಂಗಳೂರು. ಅದೇ ಕೆಲಸ, ಅದೇ ಇದು ಅದ್ರಲ್ಲಿ ಎಂತ ಉಂಟು? ಅದ್ರಲ್ಲಿ ಎಂತ ಉಂಟು? ಇದ್ದದೆ ಅಲ್ಲ. ನಾನು 3 ಸರ್ತಿ ಹೋಗಿ ಬಂದೆ ಮಾರೆ ಬೆಂಗಳೂರಿಗೆ. ಎಲ್ಲಿಗೆ? ಯಾವುದಕ್ಕೆ? तो मेरा रोज का हो गया है अभी. ಯಾರ ಇವರು? ಅಲ್ಲಿ ಕಾಣುತ್ತೆ ಇಲ್ಲ ಮಾರೆ ಗಾಯ್ಸ್. ಈಗ ಒಂದು ಆಕ್ಸಿಡೆಂಟ್ ಚೂರ ಒಬ್ರು ಅಜ್ಜಿ ಗೊತ್ತಿದೆ ಈಗ. ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ತೋರ್ಸ್. ಇದ್ರಲ್ಲಿ ಆಕ್ಚುಲಿ ಇಲ್ಲಿ ಕಾಣುತ್ಸ ಇಲ್ಲ. ಇಲ್ಲಿ ಇದು ಅಡ್ಡ ಬರ್ತಿದ್ದಿತ್ತು. ಅವ್ರ ಅಜ್ಜಿ ಆ ಸರ್ಕಲ್ ಇದ್ರಲ್ಲಿ ಮುಂದ್ ಬಂದ. ಅಜ್ಜಿಗೆ ತೋರ್ತಿತ್ತು ಗಾಡಿ ಬರ್ತಿತ್ತು. ಹೌದು, ಅವ್ರ ಮುಂದೆ ಬ್ಲೈಂಡ್ ಸ್ಪಾಟ್ ಇತ್ತ. ಹೌದು, ಅವ್ರು ಸೀದಾ ಬಂದದೆ ಮುಂದೆ. ಏನೋ ಪುಣ್ಯದಕ್ಕೆ ಅಷ್ಟು ನಾನ್ ಕಿರ್ಚಿದಕ್ಕಾಯ್ತು ಗೈಸ್. ಇಲ್ಲಿರೆ ಅಜ್ಜಿ ಇವತ್ತು ಖುಷಿಯಾಗಿರ್ತಿತ್ತು. ಅಜ್ಜಿಗೆ ಸ್ವರ್ಗ ತೋರಿಸ್ತಿದ್ದೆ ಇವತ್ತು. ನೋಡಿ ಗೈಸ್, ಒಂಚೂರು ಮಾನ ಮರ್ಯಾದಿಲ್ಲ, ನೆಗಾಡ್ತಿದ್ದಾನೆ. ಆಕ್ಚುಲಿ ಮಾನ ಮರ್ಯಾದೆ ಇರ್ಬಾರ್ದು ನೋಡ್ಲಿಕ್ಕೆ ಹೋದ್ರೆ. ಅವಾಗ ಎಲ್ಲ ಸರಿ ಇರ್ತದೆ. ನಮ್ಗೆ ಮಾನ ಮರ್ಯಾದೆ ಉಂಟಂತ ಅದೊಂದು ತಲೆಯಲ್ಲಿ ಇದ್ರೆ ಇರ್ತದೆ. ನಾವು ಜಾಸ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಲೈಫಲ್ಲಿ. ಹಾಗೆ ಇನ್ಸ್ಪಿರೇಷನಲ್ ಥಾಟ್ಸ್ ಬೈ ವಚನ್. ಬಾಬಾ ರನ್ ರೋಹನಿಗೆ ಕಾಲ್ ಮಾಡಿದ್ ಮಾರೆ, ಅವ ಎತ್ತಲೇ ಇಲ್ಲ. ಅವ ಮಲಗಿದಾನಂತ. ಅವ ಮಲಗಿ ಆಯ್ತಾ? ಅವನಿಗೆ ಇವತ್ತು ಕೆಲಸ ಇರ್ಬೋದೇನ. ಒಂದ್ ಸರ್ತಿ ಮಾಡಿ ನೋಡಿ. ಆಕ್ಚುಲಿ ತುಂಬಾ ಮುಂಚೆ ಇಲ್ಲಿ ಅಣ್ಣ ರಾತ್ರಿಗೆ ಬರ್ತಿದ್ದಂತೆ. ಇಲ್ಲಿ ರಾತ್ರಿ ಅಂದ್ರೆ ಒಂದು 12 ಗಂಟೆ ಆಚೆ ಈಚಿಂದ ಹೋಗ್ತಿದ್ದಂತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಯಾರು ಇದು ಎಂತ ವೈಟ್ ಸಾರಿ ಹಾಕೊಂಡು ನಿಂತಿದ್ರೆ ವಿಡಿಯೋ ನಾನು ನೋಡಿದೆ. ವಿಡಿಯೋಸ್ ಎತ್ತಲ್ಲ ಕೆಲವುದೆಲ್ಲ. ಹೌದಾ? ಇಲ್ಲಿ ಈ ಸೈಡ್, ಇಲ್ಲೇ ಇದೇ ಸೈಡ್ ಅಲ್ಲಿ ನಿಂತದೆ. ಈಚೆ ಸೈಡ್ ನಾನ್ ನೋಡಿದ ಈಚೆ ಸೈಡ್. ಇಲ್ಲಿ ಹೋಗುದೆಲ್ಲ ತೋರ್ಸ್ಬೇಕಿದ್ದಿತ್ತು, ಸುಮ್ನೆ ಕುತ್ಕೊಂಡಿದ್ದ. ಎಂತ ಮಾಡ್ತಿದ್ದ? ಅಲ್ಲ, ಈಗ ಆಂಬುಲೆನ್ಸ್ ಹೋಯ್ತು ಮಾರ, ಅದೇ ಹೆಣ ಎಲ್ಲ ತಗೊಂಡು ಹೋಯ್ತು. ಅಲ್ಲಿ ಅದ್ರದ್ದೆಲ್ಲ ಪ್ರೊಸೆಷನ್ ತೋರ್ಸ್ಬೇಕಿದ್ದಿತ್ತು ನೀನ್. ಮೇನ್ ಅದೆಲ್ಲ ಬೇಕು ಕಂಟೆಂಟ್. ನಾನಿಲ್ಲಿ ಹೆಣ ತೋರ್ಸ್ಲಿಕ್ಕೆ ಇರೋದು. ನಾನಿಲ್ಲಿ ಒಳ್ಳೆ ವ್ಯೂಸ್ ಎಲ್ಲ ತೋರ್ಸ್ಲಿಕ್ಕೆ. ಹೆಣ ತೋರ್ಸುವಂತದ್ದು ಎಂತ ಇರ್ತಾರಲ್ಲ, ಆಂಬುಲೆನ್ಸ್ ದಿವಸ ನೋಡ್ತಾರೆ ಜನರು. ಆದ್ರೆ ಸಹ ಅದೊಂದು ಮೇನ್ ಬೇಕಿತ್ತು. ಅಷ್ಟು ಸಪೂರ ರೋಡಲ್ಲಿ ಅಷ್ಟು ದೊಡ್ಡ ಪ್ರೊಸೆಷನ್ ಹೋಗೋದು ತೋರ್ಸ್ಬೇಕಿದ್ದಿತ್ತು ನೀನು. ಹೌದಾ? ನೆಕ್ಸ್ಟ್ ಟೈಮ್ ಆಂಬುಲೆನ್ಸ್ ಬಂದ್ರೆ ಫಸ್ಟಿಗೆ ನೀನೊಂದು ಕರ್ ತೋರಿಸ್ತೇನೆ. ನನ್ನನ್ನಲ್ಲ, ವ್ಯೂವರ್ಸಿಗೆ ಮೇನ್. ವ್ಯೂವರ್ಸ್ ಇರೋದಲ್ಲಿ 84 ಸಬ್ಸ್ಕ್ರೈಬರ್ಸ್. ಒಂದ್ ದಿವಸ ನಮ್ಮ ಕಾಲ ಸಹ ಬರ್ತದೆ ಅಲ್ಲ? ಬಂದ್ರೆ ಸಾಕ. ಬರ್ತದೆ, ನೋಡು ಬರದೆ ನೋಡು. ಬಂದ್ರೆ ಈ ವಿಡಿಯೋ ನಾನು ಆವಾಗ ಹಾಕ್ತೆ. ನಾವು ಹೇಳಿದ್ದೆ 100%. ಅಯ್ಯೋ, ಈ ಮನೆ ನೋಡಿ ಮಾರೆ, ಎಂತ ದೊಡ್ಡದು. ಅದೆಷ್ಟು ಚಿಕ್ಕ ಮನೆ ಇತ್ತು ಗೊತ್ತುಂಟಾ? ನಮ್ಮದು ಶಿರಡಿ ಸಾಯಿಬಾಬಾ ಟೆಂಪಲ್ ಹೋಗ್ಲಿಕ್ಕೆ ಇದ್ರೆ ಇಲ್ಲಿ ಲೆಫ್ಟ್ ಹೋಗ್ಲಿಕ್ಕೆ. ಇಲ್ಲಿಂದ ಮತ್ತೆ ಸೀದಾ ನಿಟ್ಟೂರಿಗೆ ಹೋಗ್ತದೆ. ಇಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ ಸಾತ್ವಿಕ್ ಮನೆಗೆ. ಇಲ್ಲೆಲ್ಲಾರು ಬರ್ದಿರ್ಬೋದಲ್ಲ, ಇದೆ ಸಾಯಿಬಾಬಾ ರಸ್ತೆ. ಮತ್ತೆ ಇಲ್ಲಿ ಹತ್ರದಲ್ಲಿ ಇನ್ನು ನಮ್ದು ಸಂತೆ ಬರ್ತದೆ. ಸಂತೆ ತೋರಿಸ್ತೇವೆ ಮುಂದೆ ನೋಡಿ ಗಾಯ್ಸ್. ಅಲ್ಲಿ ಮುಂದೆ ಒಂದು ಬ್ಯಾಟ್ಮ್ಯಾನ್ ಎಡಿಷನ್ ಇದೊಂದು XCV. ಇದು ನಮ್ಮ ಸಂತೆದು ಇಂಥದ್ದು ರಸ್ತೆ. ನಮ್ಮ ಸಂತೆ ಇಲ್ಲೇ ಆಗುತ್ತೆ ವೀಕ್ಲಿ, ವೆನಸ್ಡೇ. ಯಾರಿಗಾದ್ರೂ ತರಕಾರಿ ಎಲ್ಲ ತಗೊಳ್ಲಿಕ್ಕೆ ಇದ್ರೆ ವೆನಸ್ಡೇ ಬನ್ನಿ ಇಲ್ಲಿಗೆ. ಮುಂದೆ
ಒಂದು ಬ್ಯಾಟ್ಮ್ಯಾನ್ ಎಡಿಷನ್ B6 ಇದೆ. B6 ಉಂಟು ನೋಡಿ ಇಲ್ಲಿ. ಇದು ನಮ್ಮ ಸಂತೆದು ಮೇನ್ ರಸ್ತೆ. ತೋರ್ಸ. ಇದು ಸೂಪರ್ ಉಂಟು ಮಾರೆ. ಇದು ಕ್ರೇಜಿ ಉಂಟು, ಬಟ್ ತುಂಬಾ ಎಲೆಕ್ಟ್ರಿಕ್ ಇದು. ಅಲ್ಲ ಬ್ಯಾಟ್ಮ್ಯಾನ್ ಈ ಗಾಡಿ ಅಲ್ಲಿದ್ದ ಮಾರ, ಅದು ಅವನಿಗ ಆ ಗಾಡಿ. ಯಾವ ಗಾಡಿ? ಬ್ಯಾಟ್ಮ್ಯಾನ್ ಆಕ್ಚುಲಿ ಈ ಗಾಡಿಯಲ್ಲಿ ಕೂತಿದ್ದ. देखो ಒಂದ್ ದಿವಸ ನಮ್ಗೆಗೋಸ್ಕರನೇ ಒಂದು ಡಿಸೈನ್ ಮಾಡಿದೊಂದು ಸೂಪರ್ ಮ್ಯಾನ್ ಎಡಿಷನ್ ಇದೊಂದು ಗಾಡಿ ಬರ್ತದೆ ನೋಡಿ 100%. ಅವಾಗ ಎಂತ ಎಲ್ಲ ಆಗ್ತದೆ ಅಂತ ನಂಗೆ ಹೇಳಲಿಕ್ಕೆ ಆಗುದಿಲ್ಲ ಈಗ, ಯಾಕಂದ್ರೆ ತುಂಬಾ ಎಲ್ಲ ಆಗ್ತದೆ ಅದಕ್ಕೆ. ನೋಡು ಆ ಬ್ಯಾಟ್ಮ್ಯಾನ್ ಎಡಿಷನ್ ಗಾಡಿ ಉಂಟು, ಆದ್ರೆ ನೋಡು ಮಧ್ಯದಲ್ಲಿ ಹೋಗ್ತಾ ನನ್ನ ಗಾಡಿಗೆ ಸೈಡ್ ಕೊಡೋದಿಲ್ಲ ನೋಡಿ. ಈಗ ನಾನು ಮಧ್ಯದಲ್ಲೇ ನುಗ್ಸ್ತೆ. ಬ್ಯಾಟ್ಮ್ಯಾನ್ ಎಡಿಷನ್ ಒಂದು ಮನೆಯಲ್ಲಿ, ಅವ್ನ ಮನೆಯಲ್ಲೇ. ನೋ ಅಫೆನ್ಸ್ ಯಾರಿಗೆ, ಸುಮ್ಮನೆ ಜೋಕಿಗೆ ಅಷ್ಟೇ. ಆಯ್ತು ಮಾರೆ, ನೀನೆಂತ ದೊಡ್ಡ ಕಂಬ ಹಾಕಿದ್ಯಾ ಅಂತ ನಾ ಸೈಡ್ ಬಿಡ್ಬೇಕಾ? ಹಾಕಿದ್ನ ಕಂಬ? ನಾನು ಮುಂದೆ ಕಂಬ ಹಾಕಿದ್ದಲ್ಲ. ಜಯಲಕ್ಷ್ಮಿ ನೋಡಿ ಗೈಸ್, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲೋದಿಂಗ್ ಸ್ಟೋರ್ ಇನ್ ಉಡುಪಿ. ಇದು ಆಕ್ಚುಲಿ ನನ್ನ ಫ್ರೆಂಡ್. ಇದು ಫ್ರೆಂಡ್ ಅಂದ್ರೆ ನನ್ನ ಸ್ಕೂಲಲ್ಲಿ ಇದ್ದಿದ್ಲು, ವೈಷ್ಣವಿ ಹೆಗಡೆ ಅಂತ. ಕರ್ನಾಟಕದಲ್ಲೇ ಅಂತ ಅಲ್ಲ, ಗೊತ್ತಿಲ್ಲ ಅಷ್ಟು. ಇಲ್ಲಿ ಇಷ್ಟೊತ್ತಿಗೆ ಬರುವಾಗ ಎಷ್ಟು ರಶ್ ಇದೈತಿ ಇಲ್ಲಿ. ಹೌದು ಮಾರೆ, ನಿನ್ನೆ ಬಂದದ್ದು ಸಂಜೆನೆ ನಾವು ಒಂದು ರಾತ್ರಿ ಬಂದದ್ದು 5:30 ಆಚೆ ಬಂದದ. ಅವಾಗ ಒಟ್ಟಾಶಿ ರಶ್, ಅವಾಗ ಆಫೀಸ್ ಎಲ್ಲ ಬಿಡ್ತದಲ್ಲ, ಕಾಲೇಜ್ ಸ್ಕೂಲ್ ಎಲ್ಲ, ಹಾಗೆ ರಶ್ ಇತ್ತೇನ. ಇವತ್ತು ಅಷ್ಟೆಂತ ರಶ್ ಇಲ್ಲ, ಮಧ್ಯಾಹ್ನ ಈಗ. ನಿನ್ನೆ ಅದು ಪ್ರೊಸೆಷನ್ ಹೋಗ್ತಿತ್ತಲ್ಲ ಜಗನ್ನಾಥದ್ದು, ಹಾಗೆ ರಶ್ ಇತ್ತು. ನಿನ್ನೆ ಪ್ರೊಸೆಷನ್ ಹೋಗ್ತಿತ್ತು, ಅದಕ್ಕೋಸ್ಕರ ಅಷ್ಟು ರಶ್ ಇತ್ತಾಯ್ತಾ. ಅಲ್ಲಿ ಅದು ಪ್ರೊಸೆಷನ್ ಹತ್ರ ಹೋಗುವಾಗ ಪ್ರಸಾದ ಕೊಡ್ತಿದ್ದಾರೆ ಎಲ್ರಿಗೆ ಸರ್. ನನ್ನ ಅಪ್ಪ ಮಾರೆ ಇಲ್ಲಿ ವಿಂಡೋ ಓಪನ್ ಮಾಡಿದ್ರು, ಅವ್ರು ಪ್ರಸಾದ ಬಿಸಾಡಿದಲ್ಲ, ಅದು ಸೀದಾ ನನ್ನ ಕಾಲಿಗೆ ಇಲ್ಲಿ ಪ್ರಸಾದ 3 ಸ ಕಾಲಿಗೆ. ಹೌದು, ಕಾಲಿಗೆ ಬೀಳ್ಸಿದ್ದಾರೆ. ನಮ್ಮ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್ ಇಲ್ಲಿಂದ ತೋರ್ತಿದೆ. ಟೈಮ್ ಸ್ಕ್ವೇರ್ ಮಾಲ್. ಇದು ಟೊಪ್ಪಿ ಹಾಕಿದಲ್ಲ ಬಿಲ್ಡಿಂಗ್, ಅದೇ ಅಲ್ಲಿ ಮುಂದೆ ಗಾಡಿ ಹೋಗ್ತಿಲ್ಲ. ಹಾರ್ನ್ ಹಾಕೋದು ಅಂತ ಯಾವ ರೀಸನ್ಗೆ ಅಂತ ಹೇಳಿ, ಹಾರ್ನ್ ಹಾಕಿದ್ರೆ ಗಾಡಿ ಫಾಸ್ಟ್ ಹೋಗ್ತದ? ಇಲ್ಲ ಅಲ್ಲ. ಅದೇ ಇನ್ ಟ್ರಾಫಿಕ್ ಪೊಲೀಸ್ ಆಗ್ಬೋದು. ಟ್ರಾಫಿಕ್ ಪೊಲೀಸ್ ಅಲ್ಲ ವಿಷಯ, ಅದಲ್ಲ. ಟ್ರಾಫಿಕ್ ಪೊಲೀಸ್ ನಾನು ಆಗ್ಬೋದು, ನಾನು ಆದ್ರೆ ಮತ್ತೆ ಎಲ್ರು ನಂಗೆ ಹೊಡಿತಾರೆ, ಅದೇ ಪ್ರಾಬ್ಲಮ್. ಎಲ್ಲ ಸರಿ ಇರ್ತದಲ್ಲ ಹಾಗೆ. ಇವ ನೋಡ್ ಮತ್ತೆ ಎಂತಕ್ ಬೇಕಿದೆಲ್ಲ ಅಷ್ಟು ಅರ್ಜೆಂಟ್? ಎಂತಕ್ಕೆ ಬಸ್ ಇದೆ, ಹೆಸರು ಶ್ರೀ ಸತ್ಯನಾಥ್. ಹೋಗ್ಲಿಕ್ಕಿದ್ದ ಅವನಿಗೆ ಸ್ಟಾಪ್ ಇಲ್ಲದಿಲ್ಲ, ಅದ್ರ ಮೇಲೆ ಸಹ ಓವರ್ಟೇಕ್ ಅವನಿಗೆ ಅಂತ ಹೇಳುದಣ್ಣ. ಈಗ ಉಡುಪಿದ ಅವಸ್ಥೆ ತುಂಬಾ. ಉಡುಪಿನ ನೆಕ್ಸ್ಟ್ ಇದು ಇವ ಹಿಂದಿಂದ ಇಲ್ಲಿ ಅಣ್ಣ, ಇನ್ನ ಹೋಗ್ಲಿಕ್ಕೆ ಸೀದಾ ಈಚೆ ಅವ ಮತ್ತೆ ಅಲ್ಲಿಂದ ಹೋದ. ಅದು ಇದಲ್ಲ, ಎಂತ ಸ್ಕೂಟರ್ ಅಲ್ಲ, ಹಾಗೆ ಕಾರ್ ಹೋದದ್ ನಿಂಗೆ ಕಾಣ್ಲಿಲ್ವ ಅಣ್ಣ? ಕಾರ್ ಆಯ್ತಾ? ಮತ್ತೆ ಇರ್ಲಿ, ಹಡ್ಡಿಲ್ಲ. ಇದು ನಮ್ದು ಯಾವತ್ತ ಮೀಟಿಂಗ್ ಸ್ಪಾಟ್ ರೈಡ್ಸ್ ಇದೆ ಎಲ್ಲ. ಲಾಸ್ಟ್ ಟೈಮ್ ರೈಡ್ ಇಲ್ಲೇ ಇದ್ದದ್ದು, ಅಂದ್ರೆ ರೈಡ್ ಇದೆ ಮೀಟಿಂಗ್ ಸ್ಪಾಟ್ ಗಡೈಕಲ್ ಹೋಗಿದ್ವು ಅಲ್ಲ. ನಮ್ದೆಲ್ಲ ಸ್ಪಾಟ್ ಇಲ್ಲೇ ಅಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಗಾಡಿ ಇಟ್ಟು ಎಲ್ಲಿ ಹೋದದ್ ನಾವು? ಕೂಡ್ಲು ಹೋದದ? ಹೌದು, ಕೂಡ್ಲು ಹೋದದ್ದು. ರೋನ್ ಬಂದ. ಹೌದು, ಇಲ್ಲಿ ಗಾಡಿ ಇಟ್ಟು ಸೀದಾ ಕೂಡ್ಲಿಗೆ ಹೋದದ್ದು. ಕೂಡ್ಲುದೊಂದು ವ್ಲಾಗ್ ಮಾಡ್ಬೇಕು ಈ ಸರ್ತಿ. ಹೌದು, ಈ ಸರ್ತಿ ಯಾವಾಗ? ನಾಳೆ ಹೋಗುದಲ್ಲ. ನಮ್ದು ಫೈನಲ್ ಡೆಸ್ಟಿನೇಷನ್ ಇಲ್ಲೇ ಬಂದಿದೆ. ಇವ ನೋಡಿ ಗೈಸ್, ವ್ಲಾಗಿಂಗ್ ಸ್ಟಿಕ್ ಈಗ ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಈಗ ನಾನು ಮಾಡ್ಬೇಕಂತ. ಸೂಪರ್ ವರ್ತ ಉಂಟು ಮಾರದ್ರಲ್ಲಿ. ಎಂತ? ಹೌದಾ? ನಾನು ಇಲ್ಲಿದ್ರೆ ಸಹ ಚಂದ ಅಲ್ಲ ಸ್ವಲ್ಪ. ಹೌದು, ಬ್ಯಾಗ್ ಹಾಕಿ ಇನ್ನೂ ಚಂದ ಬರ್ತಾನೆ ನೋಡಿ. ಈ ಲಾಸ್ಟ್ ಟೈಮ್ ಇಲ್ಲೆಲ್ಲ ಇದ್ದಿತ್ತಲ್ಲ, ಎಂತ ಅದೆಂತ ಕಾರ್ ಕ್ಲೀನಿಂಗ್ ಬಂದದ್ದು. ಹೌದು, ಅದು ನಮ್ಮಿಂದಾಗಿಯೇ ಬಂದಾಯ್ತಂತ ಯಾಕೋ ನಂಗೆ ಅನಿಸ್ತು. ನಮ್ಮದಿಲ್ಲಿ ಭಾರತ್ ಸಿನಿಮಾಸ್ ಮುಂದೆ ಬಂದಿದೆ ಇಲ್ಲಿ. ಆ್ಯಕ್ಚುಲಿ ಕ್ಯಾಮರಾ ಆ್ಯಂಗಲ್ ಅಷ್ಟು ಒಳ್ಳೆ ಇಲ್ಲ. ಯಾರ್ದು? ನಂದು ವ್ಲಾಗರ್ ಹ್ಯಾಂಡ್ಸ್ ಅಲ್ಲ ಆ್ಯಕ್ಚುಲಿ. ನಂದು ಆ್ಯಕ್ಚುಲಿ ವ್ಲಾಗರ್ ಹ್ಯಾಂಡ್ಸ್ ಇದು ವ್ಲಾಗರ್ ಫೇಸ್. ಅದು ಇದು ವೈಡ್ ಆ್ಯಂಗಲ್ ಅಲ್ಲಿ ಏನೋ ಫುಲ್ ಆ ಕಡೆ ಈ ಕಡೆ. ಹೌದದು, ಇದು ಉಂಟು ಎಂಥದ್ದು ಒಂಟೆ ಇತ್ತು ಎಂತ ಹೇಳೋದು ಅಲ್ವ? ನನ್ನ ಮುಖ ಎಂತ ಅಷ್ಟು ಬಿಳಿ ಬರ್ತಾ ಉಂಟು. ನಾನು ಇಷ್ಟು ಬಿಳಿ ಇಲ್ಲ ಆ್ಯಕ್ಚುಲಿ, ನೀನು ಸಹ ಅಷ್ಟು ಬಿಳಿ ಇಲ್ಲ. ನಾ ಬಿಳಿ ಇಲ್ವಾ ಗಾಯ್ಸ್? ನಾ ಬಿಳಿ ರಿಯಲ್ ಲೈಫಲ್ಲಿ. ಎಂತ ರೇಸಿಸ್ಟ್ ಕಾಮೆಂಟ್ ಮಾರೆ. ಹೌದು ಮಾರೆ, ಬರೀ ರೇಸಿಸ್ಟ್ ಗಾಯ್ಸ್. ನೀ ಎಲ್ಲಿ ಓಡ್ತಿದ್ದೆ? ಓಡ್ ನೋಡಿ ಗಾಯ್ಸ್. ಎಲ್ಲಿಗೆ?
ಮೆಲ್ಲ ಹೋಗೋಣ. ಇಲ್ಲಿ ಬಾಟಾ ಶೋರೂಮ್ ಉಂಟು, ಇವ್ರ ಹತ್ರ ಹೋಗಿ ಕೇಳುವ ಎಂತ ನಮ್ಮದು ಚಾನಲ್ ಇದಿಷ್ಟು 84 ಸಬ್ಸ್ಕ್ರೈಬರ್ಸ್ ಉಂಟು, ಏನಾದರೂ ಫ್ರೀಗೆ ಕೊಡ್ತೀರಾ ಅಂತ ಕೇಳುವ. ಸಂಪತ್ ಶೆಟ್ಟಿ ಅವರೆಲ್ಲ ಮಾಡ್ತಾರಲ್ಲ ಫ್ರೀಗೆ ಅವ್ರು ನಮಗೆ ಅವರ ಚಪ್ಪಲಲ್ಲಿ ಟಿಕೆಟ್ ನಾವು ತಗೊಂಡ್ವಿ. ಬಟ್ ಅದೇ ಪ್ರಾಬ್ಲಮ್ ಎಂತ ಆಯ್ತು ಅಂದ್ರೆ ಕಾರ್ ಲಾಕ್ ಮಾಡಿದ್ದೇವಾ ಇಲ್ಲೋ ಅಂತ ಗೊತ್ತಿಲ್ಲ. ನೆನಪಿಲ್ಲ ನಂಗೆ ಆಕ್ಚುಲಿ ಎಂತದ್ದು ನೆನ್ಕೊಳ್ಳಿ ಲಾಕ್ ಮಾಡಲಿಲ್ಲ, ನಂಗೆ ಸೌಂಡ್ ಕೇಳಿದಾಗಿಂದ. ಬಟ್ ನಂಗೆ ಮಾಡಿದಾಗ ಉಂಟು. ನೋಡ ಗೈಸ್ ಯಾರು ವಿನ್ ಆಗ್ತಾರೆ ನೋಡು ಹೀಗೆ ಕ್ರೇಜಿ ಉಂಟು ಇಲ್ಲಿ ಇದು ಒಳ್ಳೆ ಬುಲ್ಬುಲೆ ಥರ ಉಂಟು ಮಾರೆ. ಬ್ರೋ ವಾಟ್ ದ ಫಕ್, ಇದೆಂತ ಖಾಲಿ ಅಣ್ಣ. ಇಲ್ಲಿಯಾ? ಇಲ್ಲೇ ಇದ್ರೆ ಈಚೆ ಹೋಗ್ಲಿಕ್ಕೆ. ವಾಟ್ ದ ಫಕ್, ಅಲ್ಲಿ ಅಲ್ಲಿ ಹೋಗ್ಲಿಕ್ಕಿದ್ದ ನಾನು. ಇಲ್ಲಿಗೆ ಹೋಗ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಪಟ್ ಆಯ್ತು ಮಾರೆ, ಲಾಕ್ ಇತ್ತು. ನಾ ಹೇಳಿದಲ್ಲ ಲಾಕ್ ಇತ್ತಂತ ನಾನು ಹೇಳಿದೆ, ನಂಗೆ ನೆನಪಿದೆ. ಒಳಗೆ ಎಂಟರ್ ಆಯಿತು. ಇಲ್ಲಿ ಫುಲ್ ಇದುಂಟು ಎಂತ ಸ್ಕ್ರೀನ್ 3 ಹೇಗಿತ್ತ ಮೂವಿ? ಹೇಗಿತ್ತು? ಕ್ರೇಜಿ ಆ್ಯಕ್ಚುಲಿ ಕ್ರೇಜಿ, ತುಂಬ ಒಳ್ಳೆಯದು. ಈಗ ನಮ್ಮದು ಸಹ ಎಂಥದ್ದು ಚಪ್ಪಟ್ಟಾಗಿ ಹೋಗಿದೆ. ಈಗ ಇಲ್ಲಿ ಪಿಜ್ಜಾ ಹಟ್ಟಿಗೆ ಬಂದ ಅಜ್ಜಿಗೆ ಪಿಜ್ಜಾ ತಿನ್ಲಿಕ್ಕಿತ್ತಂತ, ಅದಕ್ಕೆ ಪಿಜ್ಜಾ ಹಟ್ ಬಂದ. ಇಂಥ ರಶ್ ಅಂತಲ್ಲ ನಮಗೆ ಸಚಿನ್. ಹೌದು ನಮಗೂ ಸಹ ಇಲ್ಲಿ ಒಟ್ರಾಶಿ ರಶ್ ಮಾರಿ ಇಲ್ಲಿ ಹೊರಗೆ. ಮತ್ತೆ ಎನಿ ಥಾಟ್ಸ್ ಆನ್ ಒಡಿಸಿ? ಒಳ್ಳೆ ಕ್ರೇಜಿ ಸ್ಟೋರಿ, ಕ್ರೇಜಿ ಸಿನಿಮ್ಯಾಟಿಕ್ಸ್ ಎಲ್ಲ ಕ್ರೇಜಿ. ದೊಡ್ಡ ಸ್ಕ್ರೀನ್ ಇರಬೇಕಿತ್ತು ಅಲ್ಲ. ನಾವು ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಆ್ಯಕ್ಚುಲಿ ದೊಡ್ಡ ಸ್ಕ್ರೀನ್. ಇಲ್ಲದಿದ್ರೆ ಅದು ನಾವು ಸೆಟ್ಟಿಂಗ್ ಮುಂದೆ ಹಾಕಬೇಕಿತ್ತು. ಹೌದು ದೊಡ್ಡ ಎನ್ಲಾರ್ಜ್ ಕಾಣ್ತಿತ್ತು. ನಾವು ಹಿಂದೆ ರೋವಲ್ಲಿ ಅಲ್ಲ. ಮತ್ತೆ ಗಾಡಿಯಲ್ಲಿ ಸಿಗುವ. ಎಸ್, ಈಗ ಮೂವಿ ಎಲ್ಲ ಡನ್. ಈಗ ಮನೆಗೆ ಪಿಜ್ಜಾ ಸಹ ತಗೊಂಡೆ ಅಜ್ಜಿಗೆ. ಪಿಜ್ಜಾ ನಮ್ದು ಇಲ್ಲಿ ಉಂಟು, ಅದರೊಟ್ಟಿಗೆ ಒಳ್ಳೆ ಬಿಸಿ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಈಗ ಫ್ರೈಸ್ ಸಹ ಕೊಟ್ಟಿದ್ದಾರೆ, ಒಳ್ಳೆ ಫ್ರೈಸ್ ಮತ್ತೆ ಎಂತ ಪೆಪ್ಸಿ ಮತ್ತೆ ಕೊಟ್ಟಿದ್ದಾರೆ. ಗಾರ್ಲಿಕ್ ಬ್ರೆಡ್ ಅಂತ ಇಲ್ಲಿ ಹಾಗೆ. ಫ್ರೈಸ್ ತಿನ್ನುವನಾ? ಫ್ರೈಸ್ ತಿನ್ಬೋದಿತ್ತಲ್ಲ, ತಿನ್ನೋದೇ. ಫ್ರೈಸಿದಂತ ವೇಟ್ ಇಲ್ಲ. ನಮ್ಮ ಬಿಸಿ ಫ್ರೈಸ್ ಗೈಸ್. ಅಯ್ಯ ಓಪನ್ ಆಗ್ತಿಲ್ಲ, ಓಪನ್ ಮಾಡ್ಲಿಕ್ಕೆ ಬರುತ್ತಿಲ್ಲ ಮಾರೆ. ಇದು ಚೂರೇ ಆಗ್ಲಿಲ್ವಾ? ಚೂರು ಸಹ ಸಾಕಾಗ್ತದ ನಮ್ಗೆ. ಇಲ್ಲಿ ಪೇ ಮಾಡ್ಲಿಕ್ಕೆ ಉಂಟಾ? ಎಲ್ಲಿ ಇಲ್ವಾ? ಈಗ ಫ್ರೀಯಾ? ಈಗ ಅಂದ್ರೆ ಮುಂಚೆ ಇತ್ತಲ್ಲ ಪೇ ಮಾಡ್ಲಿಕ್ಕೆ. ಲಾಸ್ಟ್ ಟೈಮ್ ನಾವು ಇಲ್ಲಿ ಪೇ ಮಾಡಿ ಹೋಗ್ತದಲ್ವ ಆ ಕಡೆ. ಫ್ರೀ ಇಲ್ಲಿ ನೋಡಿ ಗೈಸ್, ಬಿಸಿ ಫ್ರೆಂಚ್ ಫ್ರೈಸ್. Have you ever wondered why it is called French fries? Because these fries were made by French. ನಂಗೆ ಸಹ ಗೊತ್ತಿಲ್ಲ. ಇದೇ ಖುಷಿಯಲ್ಲಿ ಇಂಡಿಕೇಟರ್ ಇಲ್ಲ, ಇದೇ ಖುಷಿಯಲ್ಲಿ ಒಂದು ಫ್ರೈಸ್ ತಿನ್ನೋ ಗೈಸ್. ಹಂಗೆ ತಿಂದ್ಯಾ? ಅಮ್ಮನ್ ಕೊಡು. ಅಷ್ಟೆಂತ ಇದಿಲ್ಲ, ಎಂತೋ ಒಳ್ಳೆ ಟೇಸ್ಟ್ ಎಂತ ಬರ್ತಿಲ್ಲ. ಫ್ರೈಸ್ ಇದೆ ಮೋಡ ತೋರ್ಸ. ಇವಾಗ ಸಿಕ್ಕಿದೆಲ್ಲ ಒಳ್ಳೆ ಉಂಟು ಅಂತ ಹೇಳ್ತಾನೆ. ಹಿಂದೆ ಆಕ್ಚುಲಿ ಒಟ್ಟಾಗಿ ಮೋಡ ಆಗಿದೆ, ಅಷ್ಟಿಲ್ಲ. ಆಕ್ಸಿಡೆಂಟ್ ಆಗಿದೆ, ಬಸ್ಸಿನವನಿಗೆ ತಾಕ್ಸಿದ್ದಾರೆ. ಲೈವ್ ಗೈಸ್, ಇಲ್ಲಿ ಫುಲ್ ಲೈವ್.
ಅದು ತಾಕ್ಸಿದ್ನಂತ. ಓ ಅಜ್ಜ ಮಾರೆ, ಅಜ್ಜ ಎಂತ ಮಾಡೋಗಿಲ್ಲ. ತಾಕ್ಸಿ ಆಗಿದೆ, ಇನ್ನು ಎಂತ ಮಾಡುವಾಗೆಲ್ಲ ನೀನ್ ತಾಕ್ಸ್ಬೇಡ. ಅದು ಸಹ ಅಜ್ಜ ಅಡ್ಡಿಲ್ಲ, ಎಂತ ಮಾಡೋದು ಈಗ. ಆ ಬಸ್ಸಿಗೆ ಎಂತ ಆಗ್ಲಿಲ್ಲ ಮಾರೆ, ಅಷ್ಟೆಂತ ಆಗ್ಲಿಲ್ಲ. ಹೌದು. ಸುಮ್ನೆ ಅಷ್ಟು ದೊಡ್ಡ ವಿಷಯ ಮಾಡುವಂತದ್ದು ಎಂತ ಅಗತ್ಯ ಹೌದು. ಇರ್ಲಿಲ್ಲ. ನಮ್ದು ನಾವು ಸ್ಟ್ರೈಟ್ ಹೋಗೋಣ ಎಂತ? ಲೇಟ್ ಹೋಗುವ. ಅಲ್ಲಿ ಲೆಫ್ಟ್ ಎಲ್ಲ ತಗೊಳ್ಲಿಕ್ಕಿತ್ತಲ್ಲ. ಬೇಡವಾ? ಆಯ್ತಾ ಆಯ್ತಾ ಮುಗೀತಾ? ಎಸ್, ನಾವು ಇಲ್ಲೇ ಹೋದದ್ದು, ಇಲ್ಲಿ ಟೈಮ್ ಸ್ಕ್ವೇರ್ ಮಾಲಿಗೆ. ತುಂಬಾ ಟ್ರಾಫಿಕ್ ಅಲ್ಲ ಇವಾಗ, ಆಟೋದವ ನೋಡಿ ಎಲ್ಲಿ ಬರ್ತಾನಂತ. ಇಲ್ಲಿ ಲೇನ್ ಸಿಸ್ಟಮ್ ಫಾಲೋನೇ ಮಾಡೋದಿಲ್ಲ ಯಾರು ಸರ್, ಅದೇ ಪ್ರಾಬ್ಲಮ್ ಆಗೋದು. ಸ್ವಲ್ಪ ವರ್ಷ ಅಲ್ಲಿ ಬ್ಯಾಂಗ್ಳೂರ್ ಆಗ್ತದೇನ. ಫ್ರೈ ಕೊಡು. ಹೇಗುಂಟು ಫ್ರೈ? ಫ್ರೈ ಆದ್ರೆ ನಮ್ಮ ಮೀನ್ ಫ್ರೈ ಅನ್ನು ಬೀಟ್ ಮಾಡೋದಿಲ್ಲ ಇದೆಲ್ಲ ಅಲ್ಲ. ಹೌದು, ಅದಂತ ಹೌದು. ಮೂವಿ ಒಳ್ಳೇದು. ನಿಂದೆ ಹೇಗೆ ಸೆಕೆಂಡ್ ಟೈಮ್ ನೋಡಿ? ನಂಗೆ ಆಕ್ಚುಲಿ ಬೋರ್ ಆಯ್ತು ಮಾರೆ. ಏನು? ನಂಗೆ ಏನೋ ಅದು ಆಕ್ಚುಲಿ ಫಸ್ಟ್ ಟೈಮ್ ನೋಡುವಾಗ ಫುಲ್ ಗಮ್ಮತ್ತಿತ್ತು, ಅಂದ್ರೆ ಸಸ್ಪೆನ್ಸ್ ಇತ್ತಲ್ಲ. ಈಗ ನೋಡುವಾಗೆಲ್ಲ ಗೊತ್ತಿತ್ತಲ್ಲ, ಅದಕ್ಕೆ ಹಾಗೆ ಆಗ್ಲಿಲ್ಲ. ನಂಗಂತೂ ಕ್ರೇಜ್ ಇತ್ತು. ನಂಗೆ ಒಳ್ಳೆ ಇತ್ತು, ತುಂಬಾ ಒಳ್ಳೆಗಿತ್ತು ಅಲ್ವಾನಾ? ಅವ ಅದು ಕೇವ್ ಒಳಗೆ ಹೋಗ್ತಾನಲ್ಲ, ಅದೇ ಅಂತ ಬ್ರೋ ಜೇಂಟ್. ಹೌದು, ಜೈಂಟೇ ಒಳ್ಳೆ ಇತ್ತು. ಮತ್ತೆ ಲಾಸ್ಟಿಗೆ ಅವ ಎಂತ ಕೊಡ್ದ ಮಾರೆ ಸುಮ್ನೆ. ಹೌದು, ನಾನು ಆಗ್ತಿದ್ರೆ ಸುಮ್ನೆ ಮುಚ್ಕೊಂಡು ಹೌದು. ಹೋಗ್ತಿದ್ದೆ ಮಾರೆ. ನನ್ನ ಯಾರು ಆಗ್ತಿದ್ರು ಸಹ ಮುಚ್ಕೊಂಡು ಹೋಗ್ತಿದ್ರು. ಹೌದು, ಅವು ಒಂದು ಎಂತಕ- ಜನ ಇದ್ದಾರೆ ಅಷ್ಟೇ. ಅದೊಂದು ಮೀನಿಂಗ್ ಇರ್ಬೋದು ಅದ್ರಲ್ಲಿ, ಎಂತಕ್ಕೆ ಹೊಡೆದ ಅಂತ. ಅವ ಮತ್ತೆ ಹೇಳಿದಲ್ಲ, ಅವ ಒಂದು ಅಷ್ಟು ಮೆನ್ ಅದು ತಿಂದಿತ್ತು ಹಾಗೆ ಹೀಗೆ ಅಂತ, ಅದಕ್ಕೋಸ್ಕರ ಅವ ಹೊಡೆದದಂತ. ಬಟ್ ಸ್ಟಿಲ್ ಅವ ಅಯ್ಯನ್ ತಕೊಂಡಲ್ಲ, ಅದಕ್ಕೆ ನೋವು ಕೊಟ್ಟಲ್ಲ ಅವ. ಆದ್ರೂ ಸಹ ಲಾಸ್ಟಿಗೆಲ್ಲ ಹೋದ ನಂತರ ಎಂತಕ್ಕೆ. ಇದು ನೋಡಿ ಗೈಸ್, ನಮ್ಮ ಫ್ಯೂಚರ್ ಗಾಡಿ. ಟ್ರಾಫಿಕ್ ಗೈಸ್, ಟ್ರಾಫಿಕ್. ಬೆಂಗಳೂರಿನಂತಹ ಟ್ರಾಫಿಕ್ ಉಡುಪಿಯಲ್ಲಿ. ಈಗ ಎಲ್ಲಿ ಸ್ಟ್ರೈಟ್ ಹೋಗುದಲ್ಲ ನಾವು? ಹೌದು, ಮಲ್ಪೆತ್ರು 4 ಪ್ಯಾಕೆಟ್ ಹಾಲು, 1 kg ಮೈಸೂರು ಬಾಳೆಹಣ್ಣು. ನಿಂಗೆ ಒಂದು ಕ್ವಶನ್ ಕೇಳಲಿಕ್ಕಿತ್ತು ದಿಶಾನ. ಎಂತ? ಒಡಿಸಿಯಸ್ ಮಾಡಿದ್ದು ಕರೆಕ್ಟಾ ರಾಂಗ್? ಯಾವ್ದ್ರ ಬಗ್ಗೆ? ಅಂದ್ರೆ ಗಾಡ್ಸ್ ಅಗೇನ್ಸ್ಟ್ ಎಲ್ಲ ಹೋದಲ್ಲ, ಅದು ಕರೆಕ್ಟಾ ರಾಂಗ್? ರೂಲ್ಸ್ ಯಾವತ್ತು ಬ್ರೇಕ್ ಮಾಡಬಾರ್ದು. ಗಾಡ್ಸ್ ಅಗೇನ್ಸ್ಟ್ ಹೋಗ್ಬಾರ್ದು. ರೂಲ್ಸ್ ಯಾವತ್ತು ನಮ್ಮನ್ನು ಹ್ಯೂಮನ್ ಕೀಪ್ ಇರು. ನಮ್ಮ ಬಸ್ ಸ್ಟ್ಯಾಂಡ್ ಇಲ್ಲೇ ಯಾವತ್ತು ಸಹ ಬಸ್ ಹಿಡಿದ ನೀವು ನಾನು ನೋಡಿ ಹಿಂದೆ ಹೊಡಿತಿದ್ದ. ಎಂತ ಮಾಡುದು ಇಲ್ಲಿ? ಇಲ್ಲಿ ಇದು ನಮ್ಮ ಬಸ್ ಸ್ಟ್ಯಾಂಡ್ ಗೈಸ್. ಯೂಶುವಲ್ ನಮ್ದು KSRTC ಬಸ್ ಹತ್ತುವ. ನಾಳೆ ನಿಂಗೆ ಅಲ್ಲೇ ಹೋಗ್ಲಿಕ್ಕಲ್ಲ? ಎಲ್ಲಿ ನಾಳೆ ಇಲ್ಲೇ ಅಲ್ಲ? ಏನು ಬೇಜಾರಿದ್ಯಾ? ಬೇಜಾರಿಂದ ಮಾರಿ, ಬೇಜಾರ್ ಅಂತಲ್ಲ, ಟೆನ್ಷನ್ ಸಹ. ಅದೇ ಕೆಲಸ ಅದೇ ಇದಂತ. ಟೆನ್ಷನ್ ಎಂತ, ಅದ್ರಲ್ಲೇ ಗಮ್ಮತ್ತಲ್ಲ. ಗಮ್ಮತ್ತೌದು. ಕರಾವಳಿ ಅಂಡರ್ ಪಾಸ್, ಇಲ್ಲಿಂದ ರೋಡ್ ನೋಡ್ಬೇಕು ನೀವು. ಸೂಪರ್ ರೋಡ್ಸ್, ಸ್ಪೇಸ್ ಟೆಕ್ನಾಲಜಿ ರೋಡ್ಸ್. ಟ್ರಾಫಿಕ್ ಸೂಪರ್, ನನ್ನ ಫೇವ್ರೆಟ್ ಪಾರ್ಟ್. ಫೇವ್ರೇಟಾ? ಮತ್ತೆ ರೋಡ್ ನೋಡಿ ಗೈಸ್, ಈಗ ನಮ್ದು ಕ್ರೇಜಿ ರೋಡ್. ಎಷ್ಟು ವರ್ಷ ವೇಟ್ ಮಾಡಿದೆ? ಒಂದು 4 ವರ್ಷ ಆಯ್ತಾ? ಗಿರ್ಪಿ ಎಲ್ಲ ಗರ್ಪಿ ರೋಡ್ ಆಗಿದೆ. ನೋಡು, ಇಷ್ಟು ಒಳ್ಳೆ ರೋಡ್ ಮಾಡಿ ಇಂಥ ಜನರ ಲೆಫ್ಟ್ ಅಲ್ಲಿ ಹೋಗ್ಬೋದಲ್ಲ ಮಾರೆ, ಎಂತ ಸುಮ್ನೆ ರೈಟ್ ಅಲ್ಲಿ ಹೋಗ್ಬೇಕಂತ ಹೇಳಿ. ಅಲ್ಲಿ ಲೆಫ್ಟ್ ಅಲ್ಲಿ ಹೋಗಿ ಅಡ್ಡಿಲ್ಲ, ಆರಾಮ್ಸೆ. ಎಲ್ಲಿಗೆ ಸೇರ್ಕೊಂಡ ಇವ್ರನ್ನ ನೋಡಿ, ನೋಡಿ ಇಂಥ ಜನಕ್ಕೆ ಸುಮ್ನೆ ಅಲ್ಲಿ ತಿರುಗಿಸಿ ಬರ್ಲಿಕ್ಕೆ ಆಗುದಿಲ್ವಾ? ನಿಜವಾಗ್ಲೂ ಮಾರೆ, ಅಲ್ಲಿ ಹಾಕ್ತಿದ್ದಾವ ಅಲ್ಲಿ ಹಿಂದ್ಗಡೆ. ನೋಡಿ ಇವ್ರನ್ನ ನೋಡಿ, ಎಂತ ಅವಸ್ಥೆ ಮಾರೆ. ಅಲ್ಲ, ನಂಗೆ ಗ್ಯಾಪ್ ಉಂಟು ಹೋಗ್ಲಿಕ್ಕೆ, ಆದ್ರೂ ಸಹ ನಾನು ಹೇಳೋದೊಂದು ವಿಷಯ, ಎಂತ ಕಂತ ರೈಟ್ ಲೆಫ್ಟ್ ಅಲ್ಲಿ ಹೋಗ್ಬೋದಲ್ಲ ಅವರಿಗೆ. ಇಲ್ಲಿ ಸಹ ರೋಡ್ ಮಾಡಿದಾರ? ಹೌದು, ಇಲ್ಲಿ ರೋಡ್ ಉಂಟು. ನಂಗೆ ಗೊತ್ತೇ ಇಲ್ಲ ಮಾರಿ. ಇಲ್ಲಿ ತನಕ ಉಂಟು, ಅಲ್ಲಿ ತನಕ ಉಂಟಲ್ಲ, ಕಲ್ಮಾಡಿ ತನಕ. ಹೌದಾ? ಮತ್ತೆಂತ, ನೀವು ಬಂದಿದ್ಯಲ್ಲ? ಗೊತ್ತೇ ಇಲ್ಲ. ಇಲ್ಲಿ 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 ಎಂತ ಡೈವರ್ಜನ್ ಸೈನ್ ಇಲ್ಲ, ಎಂತ ಇಲ್ಲ. ಶೂರ್ ರೋಡ್ ತುಂಬಾನೇ ಒಳ್ಳೆಯದು. ಸ್ಪೇಸ್ ಟೆಕ್ನಾಲಜಿ ರೋಡ್ಸ್.
ಸ್ಪೇಸ್ ಟೆಕ್ನಾಲಜಿ ಅಂದ್ರೆ ಚಾಂದನೆ ಇಲ್ಲೇ ತಕೊಂಡ್ಬಂದಿಟ್ಟಿದ್ದಾರೆ ಅಂತ ರೋಡ್ಸ್ಗಳು, ಅಂತ ಹಂಪ್ಸ್ಗಳು. DJ ಇದು ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಸಹ ವರ್ಕ್ ಆಗಲ್ಲ ಅಲ್ಲ? ಇಲ್ಲ DJI ಕ್ಯಾಮೆರಾ ಸ್ಟೆಬಿಲೈಸೇಷನ್ ಆನ್ ಟಾಪ್ ಬ್ರೋ, ಫುಲ್ಲಿ ಸ್ಟೇಬಲ್. ನೋಡೋ ಯೂಸ್ DJI ಓನ್ಲಿ. ವಿಡಿಯೋ ಅಲ್ಲಿ ನೋಡಿ ನೀವು ಬೇಕಿದ್ರೆ, ವಿಡಿಯೋದಲ್ಲಿ ನೋಡೋ ಹೇಗೆ ಬರ್ತದಂತ ಇದು ಎಡಿಟಿಂಗ್ ಮಾಡುವಾಗ. ಇವನ ನೋಡಿ ಹೆಲ್ಮೆಟ್ ಇಲ್ಲ ಏನಿಲ್ಲ. ಬೇಕಾ ಅವನು ಪಾನ್ ಉತ್ಕೊಂಡು ಅದೆಲ್ಲ ಬೇಕಾ? ಎಂತ ಹೇಳುದು ಮಾರೆ ಜನರಿಗೆ. ನಮ್ಮ ಚರ್ಚ್ ಕಲ್ ಮಾಡಿದ್ದು ಬೋಟ್ ಚರ್ಚ್. ಹಾಲೆಲೂಯಾ. ನಮ್ಮ ಓಜಿ ಬಸ್ ನೋಡಿ HMT. ಮುಂಚೆ ನಾನು ಕಾಲೇಜಿಗೆ ಇದ್ರಲ್ಲಿ ಹೋಗ್ತಿದ್ದೆ. ನಾನ್ ಸರ್ ಇದು ಬೇಗ ಬಸ್ ಹೊರಡುವಾಗ 4:50 ಇರ್ತದೆ ಅಲ್ಲಿ. ಅಲ್ಲ, ಬೆಳಿಗ್ಗೆ 8:10 ಬರ್ತಿತ್ತು. ಬೆಳಿಗ್ಗೆ ಸಹ ಬೇಗ. ನಾನ್ ಮಾತ್ರ 8:20 ನೋಡಿ ಎಂತ ಎಲ್ಲಾರು ಹೊಂಡ ಉಂಟಾ. ಇದು ಈಗ ಆದ್ರೆ ಗೊತ್ತಾಗುದಿಲ್ಲ ಮಾರೆ. ನಾ ಮೊನ್ನೆ ಬೈಕಲ್ಲಿ ಬಂದಿದ್ದಲ್ಲ, ಇಲ್ಲಿ ಈಚಿಂದ ಬಂದದ್ ಅಲ್ಲಿ ಬೆಂಗಳೂರಿಂದ ಬರುವಾಗ ಫುಲ್ ಕೆಸರ್. ಆವಾಗ ಅದು ಸಹ ಜೋರ್ ಮಳೆ ಇತ್ತು, ಈಗ ಮಳೆ ಇಲ್ಲ ಅಲ್ಲ, ಫುಲ್ ಕೆಸರಾಗಿತ್ತು ರಸ್ತೆ ಮಾತ್ರ. ಹೇಗೆ ಎಲ್ಲ ಗೊತ್ತಾಗುದಿಲ್ಲ. ನಮ್ಮ ಕಲ್ಮಾಡಿದು ಕೊರಗಜ್ಜ ದೇವಸ್ಥಾನ. ಫೈನಲಿ ಮನೆ ಬಂದಿದ್ದೇವೆ. ಎಲ್ಲ ಆಗಿ ನಮ್ಮದು ಮೂವಿ ಶಾಪಿಂಗ್ ಎಲ್ಲ ಆಗಿ ಮನೆಗೆ. ಇನ್ನು ನೆಕ್ಸ್ಟ್ ಬ್ಲಾಗಿಗೆ ಅಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗು. ನೆಕ್ಸ್ಟ್ ಬ್ಲಾಗಿಗೆ ಅಲ್ಲ. ಬಾಯ್. ಅಂಟಿಲ್ ದೆನ್ ಟೇಕ್ ಕೇರ್, ಶಬ ಕೇರ್, ಗುಡ್ ನೈಟ್, ಆವ್ಜೋ, ಬಾಯ್.